ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ. ಇವತ್ತು ನಾನು ಹುಳಿ ಪುಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾ ಅನುಕೂಲಕರ. ಮನೆಯಲ್ಲಿ ಮಾಡಿಟ್ಕೊಂಡ್ರೆ ಬಹಳಷ್ಟು ಜನರು ಈರುಳ್ಳಿ ಸೊಪ್ಪಿನ ಪಲ್ಯ ರೆಸಿಪಿಯಲ್ಲಿ ನನಗೆ ಕೇಳಿದ್ರು, ಕಾಮೆಂಟ್ ಮಾಡಿದ್ರು ಹುಳಿ ಪುಡಿ ಮಾಡೋದು ತೋರಿಸ್ಕೊಡಿ ಅಂತ. ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಹುಳಿ ಪುಡಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು: 1 ಕಪ್ನಷ್ಟು ಧನಿಯಾ ತಗೊಂಡಿದ್ದೀನಿ ಅಥವಾ ಕೊತ್ತಂಬರಿ ಕಾಳು, ಇದು 1 ಕಪ್ನಷ್ಟಿದೆ. 1 ಕಪ್ನಷ್ಟು ಒಣ ಕೊಬ್ಬರಿನ ಸಣ್ಣದಾಗಿ ತೆಳ್ಳಗೆ ತುಂಡು ಮಾಡಿಟ್ಕೊಂಡಿದ್ದೀನಿ. ಒಣ ಕೊಬ್ಬರಿ ತಗೊಳ್ಬೇಕಾಗತ್ತೆ. ಆ ನಂತರ ಅರ್ಧ ಕಪ್ನಷ್ಟು ಕಡಲೆಬೇಳೆ, ಅರ್ಧ ಕಪ್ನಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, 2 ರಿಂದ 3 ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳು, ಸ್ಟಾರ್ ಅಥವಾ ಅನಾನಸ್ ಮೊಗ್ಗು 1 ತಗೊಂಡಿದ್ದೀನಿ. ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ, ನಾನು ಇಲ್ಲಿ 1 ಹಾಕ್ತಾ ಇದ್ದೀನಿ. ಇಂಗು 1 ಚಿಟಿಕೆ ಅಷ್ಟು, ಮತ್ತೆ ಕಲ್ಹು ಅಂತ ಸಿಗತ್ತೆ ಅಂಗಡಿಗಳೆಲ್ಲ, ಮಸಾಲೆ ಅಂಗಡಿಗಳೆಲ್ಲ ಸಿಗತ್ತೆ. ಅಕಸ್ಮಾತ್ತಾಗಿ ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಇದು ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ. ಇದನ್ನ ಒಂದು ಸ್ವಲ್ಪ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಅಂದ್ರೆ ಇದು ನಾನು ನನ್ನ ಕೈ ಹಿಡಿಯಲ್ಲಿ ಒಂದು ಅರ್ಧದಷ್ಟಿದೆ ನೋಡಿ. ನಾನು ಅಂದಾಜು ಅಳತೆಯಲ್ಲಿ ತಗೊಂಡಿದ್ದೀನಿ. ಇದನ್ನ ಕಲ್ಲು ಹೂ ಅಂತ ಹೇಳಿದ್ರೆ ಸಿಗತ್ತೆ, ನೋಡಿ ಒಂದ್ಸಾರಿ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ. ನನ್ನ ಕೈ ಹಿಡಿ ಅಳತೆಯಲ್ಲಿ ಅರ್ಧದಷ್ಟಿದೆ, ಅಂದ್ರೆ ಈ ಸಣ್ಣ ಬಟ್ಟಲ್ನಲ್ಲಿ ಒಂದು ಬಟ್ಟಲ್ನಷ್ಟಿದೆ ನೋಡಿ. ಒಂದು ಕಪ್, ಅರ್ಧ ಕಪ್ನಷ್ಟು ಇದೆ. ಇದು ಹೂವು ಕಲ್ಲು ಹೂವು ಇರೋದ್ರಿಂದ ಒಣಗಿರುತ್ತೆ ಅಷ್ಟೇ, ಇದು ಜಾಸ್ತಿ ಏನಿರಲ್ಲ. ಒಣಗಿರೋದ್ರಿಂದ ಇದು ಒಣಗಿ ಈ ತರ ಕಾಣಿಸುತ್ತೆ ಅಷ್ಟೇ, ನೋಡೋದಕ್ಕೆ ಜಾಸ್ತಿ ಇದೇನೋ ಅಂತ ಅನಿಸ್ತಾ ಇದೆ. ಇದನ್ನ ಹಾಕೋದ್ರಿಂದ ಹುಳಿ ಪುಡಿಗೆ ಫ್ಲೇವರ್ ಚೆನ್ನಾಗಿರುತ್ತೆ. 3 ಇಂಚಿನಷ್ಟು ಚಕ್ಕೆ ತಗೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ತಗೊಂಡಿದ್ದೀನಿ. ಆನಂತರ ನಾನಿಲ್ಲಿ 15 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. 10 ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಹಾಕ್ತಾ ಇದ್ದೀನಿ, ಮತ್ತೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಕ್ತಾ ಇದ್ದೀನಿ. ಇವಿಷ್ಟು ಸಾಮಗ್ರಿಗಳು ಹುಳಿ ಪುಡಿ ಮಾಡೋದಕ್ಕೆ ಬೇಕು. ಮೊದಲಿಗೆ ಹುರಿಯೋದಕ್ಕೆ ಬಾಣಲೆನ ಇಟ್ಕೊಂಡಿದ್ದೀನಿ. ಒಂದೊಂದೇ ಸಾಮಾನುಗಳನ್ನ ಪ್ರತ್ಯೇಕವಾಗಿ ಹುರ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ಒಟ್ಟಿಗೆ ಹಾಕಿದ್ರೆ ಒಂದು ಚೆನ್ನಾಗಿ ಹುರಿಯುತ್ತೆ, ಒಂದು ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ಸೊ ನಾವು ಒಂದೊಂದೇ ಪ್ರತ್ಯೇಕವಾಗಿ ಹುರ್ಕೊಳ್ಳೋಣ. ಈಗ ಸಣ್ಣ ಉರಿಯಲ್ಲಿ ಮೊದಲಿಗೆ ನಾನು ಈ ಧನಿಯಾನ ಹುರ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಈ ಮಸಾಲೆ ಪದಾರ್ಥಗಳನ್ನ ಹುರಿಯೋದ್ರಿಂದ ಒಂದೇ ಸಮನಾಗಿ ರೋಸ್ಟ್ ಆಗತ್ತೆ. ಕಾಳುಗಳು, ಧಾನ್ಯಗಳು ಏನಿರುತ್ತೆ ಅದರಲ್ಲಿ ಒಂದೇ ಸಮನಾಗಿ ಚೆನ್ನಾಗಿ ಹುರಿಯತ್ತೆ. ಹೀಗೆ ಮಾಡೋದ್ರಿಂದ ನಾವು ಅದಕ್ಕೆ ಸಣ್ಣ ಉರಿಯಲ್ಲಿ ಹುರಿಬೇಕಾಗತ್ತೆ. ಹೀಗೆ ಮಾಡಿದ್ರೆ ಒಂದೇ ಸಮನಾಗಿ ಹುರಿದ್ರೆ ಮಸಾಲೆ ಪದಾರ್ಥಗಳನ್ನ ಎಷ್ಟು ದಿನ ಬೇಕು ಅಷ್ಟು ದಿನ ನಾವು ಇಟ್ಕೋಬಹುದು, ಹಾಳಾಗೋದಿಲ್ಲ. ಹೀಗೆ ಚೆನ್ನಾಗಿ ಹುರಿಯೋದ್ರಿಂದ ಈಗ ಇದಾಗಿದೆ. ಈಗ ತೆಗೆದು ಬಿಡ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ಈಗ ಚಕ್ಕೆ ಮತ್ತು ಮೊಗ್ಗು ಹಾಕ್ತಾ ಇದ್ದೀನಿ. ಸ್ವಲ್ಪ ಹುರಿದಾದ್ಮೇಲೆ ಈಗ ಈ ಕಲ್ಲು ಹೂವನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ತೆಗಿತಾ ಇದ್ದೀನಿ. ಕಡಲೆಬೇಳೆನ ಹುರಿತಾ ಇದ್ದೀನಿ. ಈಗ ಕಡಲೆಬೇಳೆ ಕೂಡ ಕೆಂಪಗಾಗಿದೆ, ಇಷ್ಟು ಸಾಕು, ತೆಗೆದು ಬಿಡೋಣ. ಈಗ ಉದ್ದಿನ ಬೇಳೆ ಹಾಕೊಳ್ಳೋಣ. ಇವಾಗ ಉದ್ದಿನ ಬೇಳೆ ಕೂಡ ಕೆಂಪಗಾಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಈಗ ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಪಟ ಪಟ ಅಂತ ಸಿಡಿತಾ ಇದೆ. ಇವಾಗ ತೆಗೆದು ಬಿಡೋಣ. ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ. ಸಾಕು, ಪಟ ಪಟ ಅಂತ ಸಿಡಿತಾ ಇದೆ ನೋಡಿ.
ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿದರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಆಮೇಲೆ ಮೆಣಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈಗ ಈ ಒಣ ಕೊಬ್ಬರಿನೂ ಕೂಡ ಹಾಕೊಳ್ತಾ ಇದ್ದೀನಿ. ಕೆಲವೊಬ್ರು ಹುಳಿ ಪುಡಿಗೆ ಒಣ ಮೆಣಸಿನ್ಕಾಯಿನ ಹಾಕೋದಿಲ್ಲ. ನಮ್ಮನೇಲಿ ನಮ್ಮ ತಾಯಿ ಹಾಕ್ತಾ ಇದ್ರು, ನಾನು ಅದಕ್ಕೆ ಒಣ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇಲ್ಲಿ ಹುಳಿ ಪುಡಿಗೆ. ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕಂದರೆ ಕೆಲವೊಬ್ರು ಹಿಂಗೆ ಹಾಕಲ್ಲ, ಯಾಕಂದರೆ ನಾವು ಹುಳಿ ಅದು ಮಾಡಿದಾಗಲೆಲ್ಲ ನಾವು ಒಗ್ಗರಣೆಗೆ ಹಿಂಗೆ ಹಾಕಿರ್ತೀವಿ. ಸೊ ಹಿಂಗಾಗಿ ಒಗ್ಗರಣೆ ಹಿಂಗೆ ಹಾಕಲ್ಲ ಇದು ಪುಡಿ ಮಾಡೋವಾಗ ಮಸಾಲೆ ಪದಾರ್ಥಗಳಿಗೆಲ್ಲ. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗಿದು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಬಾಣಲೆಯಲ್ಲೇ ಈ ಮೆಣಸಿನ್ಕಾಯಿನ ಬಿಡೋಣ, ಯಾಕಂದರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರಿದಾಗಿದೆ, ಮತ್ತು ಇದು ಸ್ವಲ್ಪ ತಣ್ಣಗಾಗೋದಕ್ಕೂ ಕೂಡ ಬಿಟ್ಟಿದೆ. ಈಗ ಒಂದು ಜಾರ್ಗೆ ಇವುಗಳನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ, ಒಣ ಕೊಬ್ಬರಿ ಮತ್ತು ಇಂಗು ಅದೆಲ್ಲ ಹುರಿದಿರೋದನ್ನ ಹಾಕ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ಹಾಗೆ ನಾವು ಪುಡಿ ಮಾಡ್ಕೋಬಾರ್ದು. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಕಹಿ ಅಂತ ಅನಿಸಲ್ಲ ರುಚಿಯಲ್ಲಿ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ, 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಈಗ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈಗ ಈ ಒಣಮೆಣಸಿನ್ಕಾಯಿ ಪುಡಿನ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಆ ನಂತರ ಈಗ ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ತೀನಿ. ಈ ಹುರಿದಿರೋ ಮಸಾಲೆಗಳನ್ನು ನಾನು ಈ ಜಾರಿಗೆ ಹಾಕೊಳ್ತಾ ಇದ್ದೀನಿ, ಅದೇ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಈಗ ಈ ಮಸಾಲೆ ಹುರಿದಿರೋದಕ್ಕೆ ಈ ಮೆಣಸಿನ್ಕಾಯಿ ಪುಡಿನ ಇನ್ನೊಮ್ಮೆ ಹಾಕಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಸಾರಿ ಹಾಕಿ ಮಾಡಿದರೆ ಎಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಒಂದಕ್ಕೊಂದು ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಒಂದು ಅಗಲವಾಗಿರುವಂತಹ ಒಂದು ತಟ್ಟೆಗಾಗಲಿ ಅಥವಾ ನಾನು ಇಲ್ಲಿ ಅದೇ ಹುರಿದಿರೋ ಬಾಣಲೆಗೆನೇ ತೆಗಿತಾ ಇದ್ದೀನಿ. ಸ್ವಲ್ಪ ಆರಲಿ, ಇದು ಚೆನ್ನಾಗಿ ಆರಿದರೆ ತುಂಬಿಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇದರಲ್ಲಿ ಒಣ ಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ತುರಿನ ಆಪ್ಷನ್ಸ್, ಇದು ಬೇಕಿದ್ರೆ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಕೆಲವೊಬ್ಬರು ಹುಳಿ ಪುಡಿಗೆ ಒಣ ಮೆಣಸಿನ್ಕಾಯಿ, ಇಂಗು, ಒಣ ಕೊಬ್ಬರಿನ ಬಳಸೋದು ಕಡಿಮೆನೇ, ಯಾಕೆಂದರೆ ಒಣ ಕೊಬ್ಬರಿ ಹಾಕಿಟ್ರೆ ಜಾಸ್ತಿ ದಿನ ಬರಲ್ಲ. ನಾನು ಇಲ್ಲಿ 1 ತಿಂಗಳಿಗಾಗುವಷ್ಟು ಮಾಡ್ಕೊಂಡಿದ್ದೀನಿ. ಸೊ ಹಿಂಗಾಗಿ ಒಣ ಕೊಬ್ಬರಿ ಹಾಕಿದ್ದೀನಿ. ಒಣ ಕೊಬ್ಬರಿ ಹಾಕಿ ನಾವು ಭಾಳ ದಿನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಾದರೆ ಇದು ಒಂದು ಸ್ವಲ್ಪ ವಾಸನೆ ಬಂದುಬಿಡುತ್ತೆ, ಯಾಕೆಂದರೆ ಎಣ್ಣೆ ಅಂಶ ಇರುತ್ತೆ ಅಲ್ವಾ ಅಲ್ಲಿ ಒಣ ಕೊಬ್ಬರಿಲಿ. ಸೊ ಹಿಂಗಾಗಿ ಇದು ಆಪ್ಷನಲ್ಲು, ಒಣ ಕೊಬ್ಬರಿ ಮತ್ತು ಒಣ ಮೆಣಸಿನ್ಕಾಯಿ. ಮತ್ತು ಈ ಹುಳಿ ಪುಡಿಗಳು ತುಂಬ ಅನುಕೂಲವಾಗುತ್ತೆ. ಈ ರಸಪಲ್ಲೆ ಮತ್ತು ಬೇರೆ ಬೇರೆ ರೀತಿಯ ಪಲ್ಯಗಳಿಗೆ ಕೂಡ ಹಾಕೋಬೋದು. ಮತ್ತು ಹುಳಿ ಮಾಡಿದರೂ ಕೂಡ ಇದನ್ನ ನಾವು ಈ ಥರ ಇನ್ಸ್ಟಂಟಾಗಿ ಮಾಡಿಟ್ರೆ ಬೇಗನೆ ಮಾಡ್ಕೋಬೋದು. ಈ ಹುಳಿ ಪುಡಿಗಳು ಮಾಡಿಟ್ರೆ ತುಂಬಾ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.